ಬಹಳ ಸುಲಭ. ಓವರ್‌ನೈಟ್ ನೀವು ಮಾಡ್ಬೋದು, ನಿಮ್ಮ ಅಗತ್ಯಕ್ಕೆ ಇದನ್ನು ಮಾಡ್ಬೋದು. ಈ ಹೂಡಿಕೆ ಏನಪ್ಪಾ ಅಂತಂದ್ರೆ ನಿಮಗೆ ಖಂಡಿತವಾಗೂ ಲಾಭದಾಯಕ. ಇನ್ನು ಷೇರು ಮಾರುಕಟ್ಟೆ ಅನ್ನೋದೇನಪ್ಪಾ ಅಂತಂದ್ರೆ ಈ ಅತಿ ಕಡಿಮೆ ಹಣದನ್ನು ಚಿನ್ನದಲ್ಲಾದ್ರೂ ಹಾಕಬಹುದು, ಶೇರ್ ಮಾರುಕಟ್ಟೆನಲ್ಲಿ ಆಗ್ಬೋದು. ಬಟ್ ಶೇರ್ ಮಾರುಕಟ್ಟೆಯಲ್ಲಿ ಏನಪ್ಪಾ ಅಂತಂದ್ರೆ ನೀವು ಹುಷಾರಾಗಿರ್ಬೇಕಾಗುತ್ತೆ. ಯಾಕೆಂತಂದ್ರೆ ಈ ಷೇರು ಮಾರುಕಟ್ಟೆಯಲ್ಲಿ ನೀವು ಬಂಡವಾಳವನ್ನು ಕೂಡ ಕಳೆದುಕೊಳ್ಳುವಂತ ಸಾಧ್ಯತೆ ಇದೆ. ಆದ್ರೆ ಚಿನ್ನದಲ್ಲಿ ನೀವು ಬಂಡವಾಳವನ್ನು ಯಾವುದೇ ಕಾರಣಕ್ಕೂ ನೀವು ಕಳೆದುಕೊಳ್ಳೋದಿಲ್ಲ. ಇನ್ನು ಶೇರ್ ಮಾರ್ಕೆಟ್ನಲ್ಲಿ ಏನಪ್ಪಾ ಅಂತಂದ್ರೆ ನೀವು ಜಾಣರಾಗಿದ್ದು ಪ್ರಾಪರ್ ಆಗಿ ನಿಮಗೆ ಮ್ಯಾನೇಜರ್ ಇದ್ದಾರೆ ಅಥವಾ ಅಡ್ವೈಸರ್ ಇದ್ದಾರೆ ಅಂತಂದಾಗ ನೀವು FD ಗಿಂತ ಜಾಸ್ತಿ ನೀವು ದುಡಿಬಹುದು. ಬಹಳಷ್ಟು ಆಕರ್ಷಣೀಯವಾಗಿ ನಿಮಗೆ ಲಾಭದಾಯಕ ಮತ್ತು ರಿಟರ್ನ್ಸ್ ಅದರಲ್ಲಿ ಇರ್ತದೆ. ಇನ್ನು ಈ ರಿಯಲ್ ಎಸ್ಟೇಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಈ ಚಿನ್ನ ಮತ್ತು ಶೇರು ಮಾರ್ಕೆಟ್ನಲ್ಲಿ ನೀವು ಸಣ್ಣ ಪ್ರಮಾಣದಲ್ಲಿ ಹೂಡಿಕೆ ಮಾಡಬಹುದು. ಆದ್ರೆ ರಿಯಲ್ ಎಸ್ಟೇಟ್ ಅನ್ನೋದೇನಪ್ಪಾ ಅಂತಂದ್ರೆ ನಿಮ್ಮಲ್ಲಿ ಹೂಡಿಕೆ ಮೊತ್ತ ಜಾಸ್ತಿ ಇರಬೇಕು ಮತ್ತು ಹೂಡಿಕೆ ಅವಧಿ ನಿಮಗೆ ಜಾಸ್ತಿ ಇರಬೇಕು. ಅಂತಂದ್ರೆ ನಾನು ಈ ಮಂತಲ್ಲಿ ಸೈಟ್ ತಗೋತೀನಿ, ನೆಕ್ಸ್ಟ್ ಮಂತಲ್ಲಿ ಮಾರ್ತೀನಿ ಅಂತಂದ್ರೆ ಕಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ಅದನ್ನ ರಿಜಿಸ್ಟ್ರೇಷನ್ ಮಾಡಿ ಮತ್ತೆ ಮಾರಿದಾಗ ಟ್ಯಾಕ್ಸೇಷನ್ ಅನ್ನೋದು ಆಂಗಲ್ ಎಲ್ಲ ಇರುತ್ತೆ. ಅವನ್ನೆಲ್ಲ ನೀವು ಮಾಹಿತಿ ಇಟ್ಕೋಬೇಕು. ಆಮೇಲೆ 1 ತಿಂಗಳಲ್ಲಿ ನಿಮಗೆ ರಿಯಲ್ ಎಸ್ಟೇಟ್ ಅಲ್ಲಿ ರಿಟರ್ನ್ ಸ್ವಲ್ಪ ಕಡಿಮೆ ಇರುತ್ತೆ. ಅದು 2 ವರ್ಷ 3 ವರ್ಷ ಆದಾಗ ನಿಮಗೆ ರಿಟರ್ನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ದೀರ್ಘಕಾಲದ ಅವಧಿ ಮತ್ತು ಅದಕ್ಕೆ ಆದಂತ ಮಾರಬೇಕಾದ್ರೆ ಕೆಲವು ಸಮಸ್ಯೆಗಳಿರುತ್ತೆ. ನೀವು ಬೈಯರ್ಸ್ನ ಹುಡುಕ್ಬೇಕಾಗುತ್ತೆ. ಇನ್ನೊಂದು ಟ್ಯಾಕ್ಸೇಷನ್ ಇರುತ್ತೆ. ಅವೆರಡುಗಳನ್ನು ನೀವು ನೋಡಿಕೊಂಡು ಮೊದಲನೇದಾಗಿ ನಿಮ್ಮ ಹತ್ರ ಅವೈಲಬಲ್ ಇರುವಂತಹ ಇನ್ವೆಸ್ಟ್ಮೆಂಟ್ ಅಮೌಂಟು ಮತ್ತು ಟರ್ಮ್ ಆಫ್ ಇನ್ವೆಸ್ಟ್ಮೆಂಟ್ ನೋಡಿಕೊಂಡು ನೀವು ಈ 3 ಆಯ್ಕೆಗಳನ್ನು ನೀವು ಮಾಡ್ಕೋಬಹುದು. ಇತ್ತೀಚಿನ ದಿನಗಳಲ್ಲಿ ಯಾರ ಹತ್ರ ಮೊಬೈಲ್ ಇದೆಯೋ ಅವರೆಲ್ಲರೂ ನಿಮಗೆ ಫಂಡ್ ಅಡ್ವೈಸರ್ ಅಥವಾ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗ್ಬಿಟ್ಟಿದ್ದಾರೆ. ಆದರೆ ಇಲ್ಲಿ ದುರದೃಷ್ಟ ಏನಪ್ಪಾ ಅಂತಂದ್ರೆ ಜನ ಇದರಲ್ಲಿ ಸೋಷಿಯಲ್ ಮೀಡಿಯಾ ನೋಡಿ ಮೋಸ ಹೋಗ್ತಾ ಇರೋದು. ಇದು ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಬಹಳಷ್ಟು ಜನ ಅನ್ಯಾಯವಾಗಿ ದುಡ್ಡನ್ನು ಕಳೆದುಕೊಳ್ತಾ ಇದ್ದಾರೆ. ಇಲ್ಲಿ ಹಲವಾರು ರೀತಿಯ ಮೋಸಗಳಾಗ್ತಾ ಇದೆ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಡೀಪ್ ಫೇಕ್ ವಿಡಿಯೋಗಳ ಮೂಲಕ ಅಂತಂದ್ರೆ ನಿರ್ಮಲಾ ಸೀತಾರಾಮನ್ ಇರ್ಬೋದು, ಸುಧಾನಾರಾಯಣ ಮೂರ್ತಿ ಇರ್ಬೋದು, ನಾರಾಯಣ ಮೂರ್ತಿ ಇರ್ಬೋದು, ಈ ತರ ಪ್ರತಿಷ್ಠಿತ ವ್ಯಕ್ತಿಗಳ ಅವರನ್ನ ಬಳಸ್ಬಿಟ್ಟು ಈ ಒಂದು ಷೇರುಗಳಲ್ಲಿ ಹೂಡಿಕೆ ಮಾಡಿ, ಇಲ್ಲಿ ಡೆಪಾಸಿಟ್ ಮಾಡಿ, ನಿಮಗೆ 10,000 ರೂಪಾಯಿಗೆ 1 ತಿಂಗಳಿಗೆ 15,000 ರೂಪಾಯಿ ಲಾಭ ಬರುತ್ತೆ, ಈ ರೀತಿಯನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನು ಎರಡನೇದೇನಪ್ಪಾ ಅಂತಂದ್ರೆ ನಾವು ನಿಮಗೆ ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಒಂದು ಗ್ರೂಪ್ ಮಾಡ್ತಾ ಇದೀವಿ, ವಾಟ್ಸಪ್ ಗ್ರೂಪ್, ನಿಮಗೆ ತಿಂಗಳಿಗೆ 30% 40% ನಿಮಗೆ ಆದಾಯ ಕೊಡ್ತೀವಿ ಅಂತ ಹೇಳಿ ಆ ರೀತಿಯ ಒಂದು ವಂಚನೆಗಳನ್ನ ಮಾಡ್ತಾ ಇದ್ದಾರೆ. ಈ ರೀತಿಯ ಅತಿ ಹೆಚ್ಚು ಲಾಭದ ಆಸೆ ತೋರಿಸ್ಬಿಟ್ಟು ಏನಪ್ಪಾ ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಮೂಲಕ ಪ್ರಚಾರ ಮಾಡ್ತಾ ಇದ್ದಾರೆ. ಜನಗಳಿಗೆ ಏನಾಗುತ್ತಪ್ಪ ಅಂತಂದ್ರೆ ಅದು ಅರಿವಿಲ್ಲದೆ ಒಂದು ಆಸೆ ಮತ್ತು ದುರಾಸೆ ಮೂಲಕ ಏನಪ್ಪಾ ಅಂತಂದ್ರೆ ಇದರಲ್ಲಿ ಹೂಡ್ತಾ ಇದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಹೂಡಿಕೆ ಅನ್ನೋ ಒಂದು ಸ್ಕೀಮ್ ಬಂದಿತ್ತು. ಅಂತಂದ್ರೆ ಕೆಲವು ಆ್ಯಪ್ಗಳ ಮುಖಾಂತರ ನಿಮ್ಮ ಬಳಿ 100 ರೂಪಾಯಿ ಇದ್ರೂ ನೀವು ಚಿನ್ನ ತೆಗೆದುಕೊಳ್ಬೋದು, 50 ರೂಪಾಯಿ ಇದ್ರೂ ಚಿನ್ನ ತೆಗೆದುಕೊಳ್ಬೋದು ಅಂತ ನೀವು ಹೂಡ್ತಾ ಹೋಗ್ತೀರಾ. ನೀವು 1 ಗ್ರಾಮ್ ಚಿನ್ನಕ್ಕೆ ಈಗ ಆಲ್ರೆಡಿ 14,000 ಇದೆ ಶುದ್ಧ ಚಿನ್ನ, 12,500 ಆಭರಣ ಚಿನ್ನ ಇದೆ. ನೀವೇ ಲೆಕ್ಕ ಹಾಕಿ, 1 ಗ್ರಾಮ್ ಚಿನ್ನ 12,500 ಇದ್ದಾಗ ನೀವು ಕೊಡುವಂತ 50 ರೂಪಾಯಿ, 30 ರೂಪಾಯಿ, 100, 200 ರೂಪಾಯಿಗೆ ಎಷ್ಟು ಚಿನ್ನ ಕೊಡಕ್ಕೆ ಸಾಧ್ಯ ಆಗುತ್ತೆ? ಆಮೇಲೆ ಈ ರೀತಿ ಆ್ಯಪ್ಗಳಿಗೆ ಯಾವುದೇ ಒಂದು RBI ಆಗಲಿ ಸರ್ಕಾರದ ಭರವಸೆ ಇಲ್ಲ, ಅವು ಯಾರು ಅಂತಾನೆ ಗೊತ್ತಿಲ್ಲ. ಈಗ ನೀವು ಅನ್ಕೋಬಹುದು ನಾನು ಕೊಡೋ 100 ರೂಪಾಯಿನಿಂದ ಅವನೇನು ಶ್ರೀಮಂತ ಆಗ್ತಾನೆ ಅಂತ ಅಂದ್ಬಿಟ್ಟು. ಆದ್ರೆ ಸ್ನೇಹಿತರೆ, 1 ಕೋಟಿ ಜನ 100 ರೂಪಾಯಿ ಹಾಕಿದ್ರೆ ಅವನಿಗೆ 100 ಕೋಟಿ ರೂಪಾಯಿ ಬರುತ್ತೆ. ಹಾಗಾಗಿ ನಿಮಗೆ ಗೊತ್ತಿಲ್ಲದೆ ಏನಾಗುತ್ತಪ್ಪ ಅಂತಂದ್ರೆ ನೀವೆಲ್ಲ 100-200 ರೂಪಾಯಿ ಹಾಕಿ ಅದನ್ನ ವಾಪಸ್ಸು ತೆಗೆದುಕೊಳ್ಳೋದಿಲ್ಲ. ಯಾಕೆಂತಂದ್ರೆ ನೀವು ಹಾಕಿರೋ 500 ರೂಪಾಯಿ 600 ರೂಪಾಯಿಗೆ ನೀವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ, ಅದ್ರ ಮೇಲೆ ಕೇಸ್ ಫೈಲ್ ಮಾಡಬೇಕಾಗತ್ತೆ. ಅದೆಲ್ಲ ಗೋಜಿಲಲ್ಲಿ ಎಲ್ಲಪ್ಪ ನಾನು ಈ ಒಂದು ತಲೆನೋವು ತೆಗೆದುಕೊಳ್ಳಿ ಅಂತ ನೀವು 500 ರೂಪಾಯಿ ಬಿಟ್ಟು ಬಿಡ್ತೀರಾ. ಆ ರೀತಿ ಇಡೀ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇರೋ ನಮ್ಮದಲ್ಲಿ 1 ಕೋಟಿ ಜನ ಈ ರೀತಿ 100 ರೂಪಾಯಿ ಹಾಕಿದ್ರೆ ಅವನು 100 ಕೋಟಿಯ ಒಡೆಯ ಆಗ್ತಾನೆ, ಅಂದ್ರೆ 100 ಕೋಟಿಯಷ್ಟು ಶ್ರೀಮಂತನಾಗ್ತಾನೆ.